ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಬಿಗ್ ಬಾಸ್ ಕನ್ನಡ 11ರ ಕಾರ್ಯಕ್ರಮದ ಮೊಟ್ಟಮೊದಲ ಸ್ಪರ್ಧಿ ಸತ್ಯ ಸೀರಿಯಲ್ ಖ್ಯಾತಿಯ ನಟಿ ಗೌತಮಿ ಜಾಧವ್, ಸತ್ಯ ಹೀರೋಯಿನ್ ಗೌತಮಿ ಜಾಧವ್ ಬಿಗ್ ಬಾಸ್ ಮನೆಗೆ ಕಾಲಿಡುವ ಸಾಧ್ಯತೆ ಇದೆ ಅಂತ ಈ ಹಿಂದೆಯೂ ನಾವು ಕೇಳಿದ್ವಿ. ಮೊನ್ನೆ ಬಿಡುಗಡೆಯಾದ ಪ್ರೋಮೋದಲ್ಲಿದ್ದ ಫೋಟೋವೊಂದರಲ್ಲಿ ಗೌತಮಿ ಜಾಧವ್ ಅಂತ ನಾವೇ ಊಹಿಸಿದ್ವಿ. ಈಗ ಅದು ನಿಜವಾಗಿದೆ. ಬಿಗ್ ಬಾಸ್ ಮನೆ ಒಳಗೆ ಗೌತಮಿ ಜಾಧವ್ ಹೋಗ್ತಿರೋದು ಖಚಿತವಾಗಿದೆ. ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಜನಪ್ರಿಯ ಧಾರಾವಾಹಿ ಸತ್ಯ ಇತ್ತೀಚೆಗಷ್ಟೇ ಸತ್ಯ ಸೀರಿಯಲ್ ಮುಕ್ತಾಯ ಕಂಡಿತ್ತು. ಸತ್ಯ ಧಾರಾವಾಹಿಯಲ್ಲಿ ಕಥಾನಾಯಕಿ ಟೀಮ್ ಬಾಯ್, ಡೇರ್ ಡೆವಿಲ್, ರಫ್ ಆ್ಯಂಡ್ ಟಫ್ ಸತ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಗೌತಮಿ ಜಾಧವ್. ಕೊನೆಯಲ್ಲಿ ಪೊಲೀಸ್ ಅಧಿಕಾರಿಯಾಗಿಯೂ ಗೌತಮಿ ಜಾಧವ್ ಕಮಾಲ್ ಮಾಡಿದ್ರು. ದಶಕದ ಹಿಂದೆ ಪ್ರಸಾರವಾಗಿದ್ದ ನಾಗಪಂಚಮಿ ಸೀರಿಯಲ್ನಲ್ಲಿ ಗೌತಮಿ ಜಾಧವ್ ಅಭಿನಯಿಸಿದರು. ಲೂಟಿ, ಆದ್ಯ, ಕಿನಾರೆ ಮುಂತಾದ ಕನ್ನಡ ಸಿನಿಮಾಗಳಲ್ಲಿ ಗೌತಮಿ ಜಾಧವ್ ನಟಿಸಿದ್ದಾರೆ. ತಮಿಳಿನ ಚಿತ್ರವೊಂದರಲ್ಲಿ ಗೌತಮಿ ಜಾಧವ್ ಮಿಂಚಿದ್ದಾರೆ. ಗೌತಮಿ ಜಾಧವ್ ಅವರಿಗೆ ದೊಡ್ಡ ಮಟ್ಟದ ಖ್ಯಾತಿ ತಂದುಕೊಟ್ಟಿದ್ದು ಕನ್ನಡದ ಸತ್ಯ ಸೀರಿಯಲ್ ಅಂತಾನೆ ಹೇಳ್ಬೋದು. ಸದ್ಯ ನಟಿ ಗೌತಮಿ ಜಾಧವ್ ಅವರಿಗೆ ರಿಯಲ್ ಲೈಫ್ನಲ್ಲಿ ಮದುವೆಯಾಗಿದೆ. ಕನ್ನಡ ಚಿತ್ರರಂಗದ ಖ್ಯಾತ ಕ್ಯಾಮರಾಮ್ಯಾನ್ ಅಭಿಷೇಕ್ ಕಾಸರಗೋಡ್ ಅವರ ಪತ್ನಿಯೇ ಗೌತಮಿ ಜಾಧವ್. ಅಭಿಷೇಕ್ ಕಾಸರಗೋಡ್ ಅವರ ತಂದೆ ಕನ್ನಡದ ಖ್ಯಾತ ಸಿನಿಮಾ ಪತ್ರಕರ್ತ ಗಣೇಶ್ ಕಾಸರಗೋಡ್. ಈ ಹಿಂದೆ ಕಿನಾರೆ ಎಂಬ ಸಿನಿಮಾದಲ್ಲಿ ನಾಯಕಿಯಾಗಿ ಗೌತಮಿ ಜಾಧವ್ ಅಭಿನಯಿಸಿದರು. ಅದೇ ಚಿತ್ರಕ್ಕೆ ಅಭಿಷೇಕ್ ಕಾಸರಗೋಡ್ ಕ್ಯಾಮರಾಮ್ಯಾನ್ ಆಗಿದ್ದರು. ಕಿನಾರೆ ಶೂಟಿಂಗ್ ವೇಳೆ ಇಬ್ಬರ ಮಧ್ಯೆ ಪ್ರೀತಿ ಚಿಗುರಿತು. ಕುಟುಂಬಸ್ಥರನ್ನು ಒಪ್ಪಿಸಿ ಡಿಸೆಂಬರ್ 31, 2019ರಂದು ಗೌತಮಿ ಜಾಧವ್ ಅಭಿಷೇಕ್ ಕಾಸರಗೋಡ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು. ಬೆಂಗಳೂರಿನ RR ನಗರದಲ್ಲಿರುವ ನಿಮಿಷಾಂಬ ದೇವಸ್ಥಾನದಲ್ಲಿ ಇವರ ಮದುವೆ ಜರುಗಿತು. ಗೌತಮಿ ಜಾಧವ್ ನಟಿಸಿರುವ ಪಪ್ಪೆಟ್ಸ್ ಎಂಬ ಕಿರುಚಿತ್ರಕ್ಕೆ ಪತಿ ಅಭಿಷೇಕ್ ಕಾಸರಗೋಡ್ ನಿರ್ದೇಶನ ಮಾಡಿರೋದು ವಿಶೇಷ ಅಂತಾನೆ ಹೇಳ್ಬೋದು. ಆಪರೇಷನ್ ಅಲಮೇಲಮ್ಮ, ಕಿನಾರೆ, ಅನಂತು ವರ್ಸಸ್ ನುಸ್ರತ್, ಕೃಷ್ಣ ಟಾಕೀಸ್, ಮಾಯಾ ಬಜಾರ್ ಮುಂತಾದ ಸಿನಿಮಾಗಳಲ್ಲಿ ಅಭಿಷೇಕ್ ಕಾಸರಗೋಡ್ ಛಾಯಾಗ್ರಹಣ ಮಾಡಿದ್ದಾರೆ. ಗೌತಮಿ ಜಾಧವ್ ಹಾಗೂ ಅಭಿಷೇಕ್ ಕಾಸರಗೋಡ್ ಪ್ರಾಣಿ ಪ್ರಿಯರು. ಪ್ರಿನ್ಸಿ ಕ್ವೀನ್, ಹ್ಯಾಪಿ ಕಾಫಿ ಎಂಬ ಶ್ವಾನಗಳಿಗೆ ಈ ದಂಪತಿ ಪೋಷಕರು. ಬಿಗ್ ಬಾಸ್ ಮನೆಯೊಳಗೆ ಮೊದಲ ಸ್ಪರ್ಧಿಯಾಗಿ ಕಾಲಿಟ್ಟಿರುವ ಗೌತಮಿ ಜಾಧವ್ ಸ್ವರ್ಗಕ್ಕೆ ಹೋಗ್ತಾರೋ ಇಲ್ಲ ನರಕಕ್ಕೆ ಹೋಗ್ತಾರೋ ಎಂಬುದು ಸದ್ಯ ಕುತೂಹಲ. ವೀಕ್ಷಕರ ವೋಟಿಂಗ್ ಮೇಲೆ ಇದು ನಿರ್ಧಾರವಾಗಲಿದೆ.